ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಈ ಸಭೆ ಹಮ್ಮಿಕೊಂಡಿದ್ವಿ. ಇದು ಮುಖ್ಯ ಆಶಯ ಏನಂತಂದ್ರೆ ಸಿನ್ನೂರು ನಗರಕ್ಕೆ ನೀರಿನ ಪೂರೈಕೆ ಸರಿಯಾಗಿ ಆಗದಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯನೇ ಐತಿ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಆ ಕೆರೆಗೆನೂ ಹೋಗಿ ಬಂದ್ವಿ. ಕೆರೆಯಲ್ಲಿ ಕೂಡ ಅಲ್ಪ ಪ್ರಮಾಣದಲ್ಲಿ ನೀರೈತಿ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಗರಸಭೆಯ ನಿರ್ಲಕ್ಷ್ಯನೇ ಕಾರಣ ಅನ್ನೋದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತಾಗ್ತಕ್ಕಂಥ ವಿಷಯ ಏನೈತಿ. ಈ ಆ ವಿಷಯವನ್ನೆಲ್ಲ ನಾವು ನಗರಸಭೆ ಪೌರಾಯುಕ್ತರಿಗೂ ಕೂಡ ನಮ್ಮ ಹೋರಾಟ ಸಮಿತಿಯವರು ಗಮನಕ್ಕೆ ತಂದಿದ್ದೀವಿ. ಮತ್ತೆ ಅದು ಅಲ್ಲದೆ ಕೊಳಗೇರಿಯಲ್ಲಿ ಇರತಕ್ಕಂಥ ನಿವಾಸಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡ್ಬೇಕಂತ ಬೇಡಿಕೆನೂ ಇಟ್ಟಿದ್ವಿ. ಅದನ್ನು ಕೂಡ ಗಮನ ಹರಿಸಿಲ್ಲ. ಅದನ್ನು ಸುಮ್ಮನೆ ವಾರಕ್ಕೊಮ್ಮೆ ನೀರು ಬಿಡ್ತು ಎಂಬ 10 ದಿವಸಕ್ಕೊಮ್ಮೆ ನೀರು ಬಿಡ್ತು ಎಂಬ ಮಾತನ್ನು ಕೂಡ ನಮ್ಮ ಗಮನಕ್ಕೆ ತಂದರು. ಈಗ ಸರಿಯಾಗಿ ವಾರ್ಡ್ಗೆ ಹೋಗಿ ನೋಡ್ಲಿಕ್ಕಾಗಿ ಕೇವಲ 15 ದಿವಸ 16 ದಿವಸಕ್ಕೊಮ್ಮೆ ನೀರು ಬಿಡ್ತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈ ನಿಟ್ಟಿನಲ್ಲಿ ಈಗ ನಾವು ನಾಳೆ 6ನೇ ತಾರೀಕು ನಗರಸಭೆ ಮುತ್ತಿಗೆ ಮಾಡಬೇಕೆಂಬ ವಿಚಾರವನ್ನು ಈಗಾಗಲೇ ಪ್ರತಿಯೊಂದು ವಾರ್ಡಿಗೆ ಹೋಗಿ ಅವರ ಗಮನ ಸೆಳೆದಿವಿ. ಎಲ್ಲರೂ ಆ ಜನರು ಬರ್ಲಿಕ್ಕೆ ಒಪ್ಪಿದ್ದಾರೆ ಕಾರ್ಯಕರ್ತಗಳನ್ನು ತೆಗೆದುಕೊಂಡು. ಮತ್ತೆ ಆ ಬಗ್ಗೆ ಡಿಸಿ ಅವರು ಮಧ್ಯಪ್ರವೇಶ ಮಾಡಿ ಇದಕ್ಕೇನಾದ್ರೂ ಪರಿಹಾರ ಕೊಡ್ತಕ್ಕಂತ ಅದನ್ನ ನಮಗೆ ಭರವಸೆ ಕೊಟ್ಟನಪ್ಪ ಅಂತಂದ್ರೆ ಅದು ಸಲೀಸಾಗಿ ಆಗ್ತಕ್ಕಂಥ ಹೋರಾಟಕ್ಕೆ ತೆರೆ ಬೆಳತಕ್ಕಂಥ ಸಾಧ್ಯತೆ ಐತಿ. ಇಲ್ಲದಪ್ಪ ಅಂತಂದ್ರೆ ನಾವು ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಾಳೆ ಅಲ್ಲಿ ಸಭೆ ಕಲ್ತಿರ್ತಕ್ಕಂಥವ್ರು ಜನರೊಂದಿಗೆ ಚರ್ಚೆ ಮಾಡಿ ಮುಂದಿನ ವಿಷಯವನ್ನು ತೀರ್ಮಾನ ಮಾಡ್ಬೇಕಂತ ವಿಚಾರಗಳನ್ನ ಹಮ್ಮಿಕೊಂಡಿದೀವಿ. ಈ ನಿಟ್ಟಿನಲ್ಲಿ ನಾಳೆ ಸುಮಾರು ಒಂದು 500 ಜನ ಖಾಲಿ ಕಡಗಳನ್ನು ತೆಗೆದುಕೊಂಡು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ಬರ್ತಕ್ಕಂಥ ಸಾಧ್ಯತೆ ಐತಿ ನಗರಸಭೆ ಕಾರ್ಯಾಲಯಕ್ಕೆ. ಮತ್ತೆ ಈ ನಿಟ್ಟಿನಲ್ಲಿ ಈಗ ತಾವು ಈಗ ಸಂಬಂಧಪಟ್ಟ ಕಾರ್ಯಾಲಯದ ಸಿಬ್ಬಂದಿಗಳು ಇದಕ್ಕೇನಾದ್ರೂ ಪರಿಹಾರ ಒದಗಿಸ್ಬೇಕೆಂಬ ನಿಟ್ಟಿನಲ್ಲಿ ಕ್ರಿಯಾಶೀಲರಾದ್ನಪ್ಪ ಅಂದ್ರೆ ನಮಗೇನು ಅಭ್ಯಂತರ ಇಲ್ಲ. ಮತ್ತೆ ಭರವಸೆ ಇರಲಾರ್ದಂತ ರೀತಿ ಒಳಗೆ ಮಾಡಿದ್ನಪ್ಪ ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದೇ ಶೋಚನೀಯ ಸಂಗತಿ. ಈ ನಿಟ್ಟಿನಲ್ಲಿ ಡಿಸಿ ಅವರು ಮತ್ತು ಶಾಸಕರು ಮತ್ತು ಜನಪ್ರತಿನಿಧಿಗಳು ಮತ್ತು ಪೌರಾಯುಕ್ತರು ಮತ್ತು ನಗರಸಭೆಯ ಆಯ್ಕೆ ಆಗಿರ್ತಕ್ಕಂಥ ಕೌನ್ಸಿಲರು ಕೂಡ ಇದರಲ್ಲಿ ಶ್ರದ್ಧೆ ವಹಿಸಿ ಇದಕ್ಕೇನಾದ್ರೂ ಪರಿಹಾರ ಕಂಡಿಟ್ಕೊಂಡು ಬಂದಿರತಕ್ಕಂಥವ್ರಿಗೆ ಭರವಸೆ ಕೊಡ್ಬೇಕು ಅಂತಂದು ಈ ಮೂಲಕ ನಾನು ಕೇಳಿಕೊಳ್ತೇನೆ.